ಪದೇ ಪದೇ ಎದೆ ನೋವ್ತಾ ಇದೆ, ಎದೆಲ್ಲ ಹಿಡ್ಕೊತಾ ಇದೆ, ನನಗೆ ಎದೆಯಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ ಅಂತೇಳಿ ಹೃದಯಾಘಾತ ಆಗಿದೆಯಾ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಅಂತ ತೋರಿಸ್ಕೊತಾ ಇರ್ತಾರೆ. ಈಗ 10 ಜನ ಹಾಸ್ಪಿಟ್ಲಿಗೆ ಎದೆ ನೋವು ಅಂದ್ಕೊಂಡು ಹೋದ್ರೆ ಅದರಲ್ಲಿ 8 ಜನಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಿದ್ದೇನಿರಲ್ಲ. ಬಟ್ ಅದನ್ನ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕಾಮನ್ ಕಾರಣ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆ್ಯಸಿಡ್, ರೀಫ್ಲಕ್ಸು, ಕೆಲವೊಂದು ಟೈಮು ಜಠರ ಅನ್ನನಾಳದಲ್ಲಿ ಅಲ್ಸರ್ಸ್ ಇರುತ್ತೆ, ಕ್ರಾನಿಕ್ ಗ್ಯಾಸ್ಟ್ರೈಟಿಸು, ಈ ಇನ್ಫೆಕ್ಷನ್ ಸ್ಟಮಕ್ಕಲ್ಲಿ H. ಪೈಲೋರಿ ಅಂತೀವಿ. ಕೆಲವೊಂದು ಟೈಮು ಅನ್ನನಾಳನೇ ಗಟ್ಟಿಯಾಗಿ ಒಂಥರ ಬಟ್ಟೆ ಹಿಂಡ್ತಾ ಇರುತ್ತೆ, ಸ್ಪ್ಯಾಸಮ್ಸ್ ಅಂತೀವಿ. ಈ ಗ್ಯಾಸು ಅದೆಲ್ಲ ಟ್ರ್ಯಾಪ್ ಆಗಿಬಿಟ್ಟು ನಮ್ಮ ಅನ್ನನಾಳ ಜಠರದಲ್ಲಿ ಅದರಿಂದನೂ ಕೆಲವರಿಗೆ ಪದೇ ಪದೇ ನೋವು ಬರ್ತಾ ಇರುತ್ತೆ. ಈಗ ಪದೇ ಪದೇ ಎದೆಲ್ಲ ಹಿಡ್ಕೊತಾ ಇದೆ, ಎದೆ ನೋವು ಬರ್ತಾ ಇದೆ, ನಾನು ಹೃದಯದೆಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀನಿ, ಹಾರ್ಟ್ ಆ್ಯಂಡ್ ಹೃದಯದ ತಜ್ಞರು ನನಗೇನು ಹೃದಯಕ್ಕೆ ಸಂಬಂಧಪಟ್ಟಿದ್ದೇನೂ ತೊಂದರೆ ಇಲ್ಲ ಅಂದಾಗ ಆವಾಗ ನೀವು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಇದು ಅಸಿಡಿಟಿ ರಿಫ್ಲಕ್ಸಿಂದ ಬರ್ತಾ ಇರುವಂಥ ಎದೆ ನೋವು ಇರ್ಬೋದು.